Hello students, in the last class we studied related to accounting equation, right? Last class alli ನಾವು practical problem solve ಮಾಡಿದ್ವಿ related to accounting equation. ಅಲ್ಲಿ ಏನು ಮಾಡ್ತಾರೆ ಅಂದರೆ ಡಿಫ್ರೆಂಟ್ ಟ್ರಾನ್ಸಾಕ್ಷನ್ಸ್ ಕೊಟ್ಟಿರ್ತಾರೆ. ಆ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನಲ್ಲಿ ಯಾವುದೆಲ್ಲ ಅಕೌಂಟ್ಸ್ ಇಫೆಕ್ಟ್ ಆಗುತ್ತೆ ಅಂತ ನೋಡಿ ನಾವೇನು ಮಾಡ್ತಿದ್ವಿ, ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಅನ್ನುವ ಇಕ್ವೇಷನ್ ಬರೆದು ಬೋತ್ ದ ಸೈಡ್ ಟ್ಯಾಲಿ ಆಗ್ತದ ಅಂತ ನೋಡ್ತಿದ್ವಿ, ರೈಟ್? ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ. ವಾಟ್ ಡು ಯು ಮೀನ್ ಬೈ books of original entry? In the last class we studied related to how to enter the transaction in their respective account, right? Usually in case of recording transactions, in a accounting practice, in case of recording transaction, the transaction will be recorded in the books of journal. ಅರ್ಥ ಆಯ್ತಾ? ನಾರ್ಮಲಿ ಏನು ಮಾಡ್ತಾರೆ ಅಂದರೆ, ಯಾವುದೇ ಒಂದು ಟ್ರಾನ್ಸಾಕ್ಷನ್ ಅಕ್ಕರ್ ಆಗುತ್ತೆ ಅಂದರೆ ಆ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನನ್ನು ನಾವು ಫಸ್ಟ್ ರೆಕಾರ್ಡ್ ಮಾಡೋದು ಜರ್ನಲ್ ಬುಕ್. ಸೊ ನೀವೇನು ಮಾಡಬೇಕು ಅಂದರೆ, ಜರ್ನಲ್ ಎಂಟ್ರಿಗೆ ನೀವೊಂದು ಸಪ್ರೇಟ್ ಬುಕ್ ಮಾಡಬೇಕು. ಸೊ ಸಪ್ರೇಟ್ ನಾನು ಮೊದಲೇ ಹೇಳಿದ್ದೇನೆ ಯಾವ್ದು ಬುಕ್ ಪರ್ಚೇಸ್ ಮಾಡಬೇಕು ಅಂದರೆ, ಒನ್ ಈಸ್ ಜರ್ನಲ್ ಬುಕ್ ಆ್ಯಂಡ್ ಯು ನೀಡ್ ಟು ಪರ್ಚೇಸ್, ಆ್ಯಂಡ್ ದ ಒನ್ ಈಸ್ ಅ ಲೆಡ್ಜರ್ ಬುಕ್. ಓಕೆ, ಸೊ ದೇರ್ different formats are given. In case of journal book, the format of journal is given where date, particulars, LF, debit rupees, credit rupees will be written, and ledger is another separate book. You need to maintain these two book. ನೀವೇನು ಮಾಡಬೇಕು ಅಂದರೆ, ಇನ್ನು ಜರ್ನಲ್ ಎಂಟ್ರೀಸ್ ಬರುತ್ತೆ, ಅದರೆಲ್ಲ ಪ್ರಾಬ್ಲಮನ್ನು ನೀವು ಜರ್ನಲ್ ಬುಕ್ಕಲ್ಲಿ ಬರಿಬೇಕು. ದ್ಯಾಟ್ಸ್ ವೈ ಪರ್ಚೇಸ್ ದಿಸ್ ಬುಕ್. Okay, now what do you mean by books of original entry? What happens whenever the transaction occurs in a business entity? ಏನಾಗುತ್ತೆ, ಬಿಸ್ನೆಸ್ ಅಂತ ಹೇಳುವಾಗ ಡೇ ಟು ಡೇ ಟ್ರಾನ್ಸಾಕ್ಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಗೂಡ್ಸ್ ಪರ್ಚೇಸ್ ಮಾಡಿದ್ದಿರ್ಬೋದು, ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಿರ್ಬೋದು, ನಾವು ರೆಂಟ್ ಪೇ ಮಾಡಿದ್ದಿರ್ಬೋದು, ಕಮಿಷನ್ ರಿಸೀವ್ ಮಾಡಿದ್ದಿರ್ಬೋದು, ಡಿಸ್ಕೌಂಟ್ ಅಲೋ ಮಾಡಿದ್ದಿರ್ಬೋದು, ಆನ್ ಕ್ರೆಡಿಟ್ ಪರ್ಚೇಸ್ ಮಾಡಿದ್ದಿರ್ಬೋದು, ಆನ್ ಕ್ರೆಡಿಟ್ ಸೇಲ್ಸ್ ಮಾಡಿದ್ದಿರ್ಬೋದು. ಸೊ ದೀಸ್ ಆರ್ ವಾಟ್ ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ that appear in the books of a business, right? So ಈ ಎಲ್ಲ ಡೇ ಟು ಡೇ ಟ್ರಾನ್ಸಾಕ್ಷನ್ ಅನ್ನು ತಪ್ಪಬಾರ್ದು, ಮಿಸ್ ಆಗಬಾರ್ದು. ಅದಕ್ಕೋಸ್ಕರ we record those transaction in a book called journal. Okay, so books of original entry is what? Journal book is a book of original entry. Understanding, right? So ee book alli ನಾವು as and when the transaction occur, it will be recorded in a journal book in a chronological order. So chronological order andre ಏನು? So what do you mean by chronological order? For example, ನಾವು on 1/12/2020ಗೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಅಂತ ಯೋಚಿಸಿ, ರೈಟ್? ಸೊ ವಿ ಆರ್ ಗೋಯಿಂಗ್ ಟು ಎಂಟರ್ ದಿಸ್ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್. ವಾಟ್? ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಇಫ್ ಸಪೋಸ್ ದಿಸ್ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಈಸ್ ಗಿವನ್ ಅಂದರೆ, ನಾವು ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ವಿತ್ ದ ಕ್ಯಾಶ್. ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನನ್ನು ನಾವು ಬುಕ್ಸ್ ಆಫ್ ಅಕೌಂಟ್ ಮೀನ್ಸ್ ಇನ್ ಅ ಜರ್ನಲ್ ಬುಕ್ ವಿ ನೀಡ್ ಟು ರೆಕಾರ್ಡ್. ಸೊ ದ ಫಾರ್ಮ್ಯಾಟ್ ಆಫ್ ಜರ್ನಲ್ ಬುಕ್ ಈಸ್ ಸೊ ಯಾವ ಫಾರ್ಮ್ಯಾಟಲ್ಲಿ ಜರ್ನಲ್ ಬುಕ್ ಇರುತ್ತೆ ಅಂದರೆ, ಫಸ್ಟ್ ನೀವು ಇಲ್ಲಿ ಏನು ಮೆನ್ಷನ್ ಮಾಡಬೇಕು? ಡೇಟ್. ಇಲ್ಲಿ ಡೇಟ್ ಮೆನ್ಷನ್ ಮಾಡಿದ ನಂತರ ಇಲ್ಲಿ ಪರ್ಟಿಕ್ಯುಲರ್ಸ್. ಸೊ ಇನ್ ಪರ್ಟಿಕ್ಯುಲರ್ಸ್ ವಿ ಆರ್ ಗೋಯಿಂಗ್ ಟು ರೆಕಾರ್ಡ್ ಅಬೌಟ್ ದ ಟ್ರಾನ್ಸಾಕ್ಷನ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ರೆಕಾರ್ಡ್ ಅಬೌಟ್ ದ ಅಕೌಂಟ್ಸ್. ಹಿಯರ್ which account need to be debited, that should be clearly mentioned, and which account need to be credited, that need to be mentioned. Along with that, we'll give a proper description regarding what particular transaction. ನಿಮಗೆ ಜರ್ನಲ್ ಬುಕ್ಕಲ್ಲಿ ಏನಾಗುತ್ತೆ ಅಂದರೆ, ಫಸ್ಟ್ ಫಾರ್ಮ್ಯಾಟಲ್ಲಿ ಡೇಟ್ ಅಂತ ಹಾಕಿರ್ತೇವೆ. ಡೇಟ್ ಯಾಕಂದರೆ ಕ್ರೊನಾಲಜಿಕಲ್ ಆರ್ಡರಲ್ಲಿ ನಾವು ರೆಕಾರ್ಡ್ ಮಾಡುವುದಂದರೆ, ಸಪೋಸ್ ಈಗ ಫಸ್ಟಿಗೆ ಅಪಿಯರ್ ಆದದ್ದು ಆನ್ 1st December 2020 ಆದರೆ ಅದನ್ನು ಫಸ್ಟ್ ಬರೀಬೇಕು, ಕರೆಕ್ಟ್? ಕ್ರೊನಾಲಜಿಕಲ್ ಆರ್ಡರ್. ದೆನ್ 2nd Decemberಗೆ ಎಂಟರ್ ಆದದ್ದು ಸೆಕೆಂಡ್ ಬರಿಬೇಕು. ಸೊ ಒಂದು ಆರ್ಡರಲ್ಲಿ ಟ್ರಾನ್ಸಾಕ್ಷನನ್ನು ನಾವು ಎಂಟರ್ ಮಾಡ್ತೇವೆ. ನೆಕ್ಸ್ಟ್ ಈಸ್ ಅಬೌಟ್ ಪರ್ಟಿಕ್ಯುಲರ್ಸ್. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕಾಲಮ್, ಸೊ ಸಿ ದಿಸ್ ಇಸ್ ದ ಫಸ್ಟ್ ಟ್ರಾನ್ಸಾಕ್ಷನ್. ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ದ ಕ್ಯಾಶ್ rupees 2,50,000. ಸೊ ದಿಸ್ ಇಸ್ ದ ಟ್ರಾನ್ಸಾಕ್ಷನ್, ಕರೆಕ್ಟ್? ಓಕೆ, ಇಲ್ಲಿ ನೀವು ನೋಡಬೇಕಾದದ್ದು ಏನಂದರೆ, ಇನ್ ದಿಸ್ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ವಿಚ್ ಆಫ್ ದ ಟೂ ಅಕೌಂಟ್ಸ್ ಆರ್ ಎಫೆಕ್ಟೆಡ್ ಆರ್ ವಿಚ್ ಆಫ್ ದ ಟೂ ಅಕೌಂಟ್ಸ್ ಆರ್ ಇನ್ವಾಲ್ವ್ಡ್. ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನಲ್ಲಿ ಯಾವುದು ಎರಡು ಅಕೌಂಟ್ ಇನ್ವಾಲ್ವ್ ಆಗಿದೆ ನೋಡಬೇಕು. ಸೊ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ ನೀವು ಹಣ ಅದಕ್ಕೆ ಇಂಟ್ರೊಡ್ಯೂಸ್ ಮಾಡ್ತೀರಾ, ರೈಟ್? ಸೊ ಕ್ಯಾಶಲ್ಲಿ ಇರಿದೆ. ಸೊ ಒನ್ ಅಕೌಂಟ್ ವಿಚ್ ಇಸ್ ಇನ್ವಾಲ್ವ್ಡ್ ಈಸ್ ಒನ್ ಕ್ಯಾಶ್, ಕರೆಕ್ಟ್?
another one ಯಾವುದು, ಇನ್ನೊಂದು ಯಾವುದು, ಒಂದು ಕ್ಯಾಶ್ ಇದೆ, ಕರೆಕ್ಟ್. ಸೆಕೆಂಡ್ ಒನ್ ಈಸ್ ವಾಟ್, ವೆನ್ ಯು ಆರ್ ಇಂಟ್ರೊಡ್ಯೂಸಿಂಗ್ ಆರ್ ವೆನ್ ಯು ಆರ್ ಸ್ಟಾರ್ಟಿಂಗ್ ಬಿಸ್ನೆಸ್ ಬೈ ಪುಟಿಂಗ್ ಯುವರ್ ಮನಿ ಮೀನ್ಸ್ ದ್ಯಾಟ್ ಪರ್ಟಿಕ್ಯುಲರ್ ಮನಿ ಸೆಲ್ಫ್ ಈಸ್ ಎ ವಾಟ್, ಕ್ಯಾಪಿಟಲ್ ಫಾರ್ ಅ ಬಿಸ್ನೆಸ್. ನೀವು ಹಣ ಹಾಕಿ ಬಿಸ್ನೆಸ್ ಮಾಡ್ತಿದ್ದೀರಾ ಅಂದರೆ ಈ ಹಣ ನಾವು ಬಿಸ್ನೆಸ್ಗೆ ಹಾಕ್ತೇವೆ, ಕರೆಕ್ಟ್, ಕ್ಯಾಶ್. ಸೊ ಅದು ಬಿಸ್ನೆಸ್ಸಿಗೆ ಏನಾಗುತ್ತೆ, ಆ್ಯಸ್ ಪರ್ ದ ಸಪ್ರೇಟ್ ಲೀಗಲ್ ಎಂಟಿಟಿ ಬಿಸ್ನೆಸ್ ಆ್ಯಂಡ್ ದ ಓನರ್ಸ್ ಆರ್ ಟು ಡಿಫ್ರೆಂಟ್ ಪೀಪಲ್, ಕರೆಕ್ಟ್. ಸೊ ವಿ ಆರ್ ಇಂಟ್ರೊಡ್ಯೂಸಿಂಗ್ ಅವರ್ ಮನಿ ಟು ಅವರ್ ಓನ್ ಬಿಸ್ನೆಸ್, ಬಟ್ ಇನ್ ಕೇಸ್ ಆಫ್ ಬಿಸ್ನೆಸ್ ಐಡೆಂಟಿಟಿ ಇಟ್ ಈಸ್ ಹ್ಯಾವಿಂಗ್ ಸಪ್ರೇಟ್ ಎಕ್ಸಿಸ್ಟೆನ್ಸ್, ಕರೆಕ್ಟ್. ಹಾಕೋದು ನಮ್ಮದೇ ಹಣ, ನಮ್ಮದೇ ಬಿಸ್ನೆಸ್ಸಿಗೆ ಹಾಕಿದ್ರು ಈ ಹಣ ಬಿಸ್ನೆಸ್ಸಿಗೆ ಹಾಕಿದ ನಂತರ ಅದು ಬಿಸ್ನೆಸ್ ಇದಾಗುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಫಾರ್ ಬಿಸ್ನೆಸ್ ದಿಸ್ ಪರ್ಟಿಕ್ಯುಲರ್ ಮನಿ ಈಸ್ ಅ ಕ್ಯಾಪಿಟಲ್, ಕರೆಕ್ಟ್. ಒಂದು ಬಿಸ್ನೆಸ್ಸಿಗೆ ಹಾಕಿದ ಹಣ, ನಾವು ಇನ್ವೆಸ್ಟ್ ಮಾಡಿದ ಹಣ ನಮಗೆ ಹಣ ಆಗಿರ್ಬೋದು, ಅವರಿಗೆ ಹೋಗುವಾಗ ಅದು ಕ್ಯಾಪಿಟಲ್ ಆಗುತ್ತೆ. ವೈ? ಬಿಕಾಸ್ ಆ್ಯಸ್ ಆ್ಯಂಡ್ ವೆನ್ ವಿ ಇನ್ವೆಸ್ಟ್ ಮನಿ ಇನ್ ಟು ದ ಬಿಸ್ನೆಸ್ ದಿಸ್ ಪರ್ಟಿಕ್ಯುಲರ್ ಮನಿ ಈಸ್ ವಾಟ್, ಓನರ್ಸ್ ಕ್ಲೇಮ್, ಕರೆಕ್ಟ್. ಈ ಹಣ ಇದರ ಮೇಲೆ ಅಧಿಕಾರ ಯಾರಿಗಿದೆ, ಓನರಿಗಿದೆ, ಬಿಸ್ನೆಸ್ಸಿಗಲ್ಲ. ಸೊ ಇದನ್ನು ನಾವು ರಿಟರ್ನ್ ಮಾಡಬೇಕಾಗುತ್ತೆ, ಇದರ ಮೇಲೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೊಡಬೇಕಾಗುತ್ತೆ. ದ್ಯಾಟ್ಸ್ ವೈ ಇಟ್ ಈಸ್ ಅ ಓನರ್ಸ್ ಕ್ಲೇಮ್ ಆ್ಯಂಡ್ ಫಾರ್ ಅ ಬಿಸ್ನೆಸ್ ದಿಸ್ ಪರ್ಟಿಕ್ಯುಲರ್ ಮನಿ ಈಸ್ ಅ ಕ್ಯಾಪಿಟಲ್, ಕರೆಕ್ಟ್. ಇದು ಓನರಿಗೆ ರಿಟರ್ನ್ ಮಾಡಬೇಕಾದಂಥ ಹಣ, ಇದರ ಮೇಲೆ ನಾವು ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ. ಸಮ್ಟೈಮ್ಸ್ ಅವ್ರಿಗೆ ಪರ್ಸ್ನಲ್ ಕೆಲಸಕ್ಕೆ ಬೇಕಿದ್ರೆ ಅವ್ರು ಡ್ರಾಯಿಂಗ್ಸ್ ಮಾಡ್ತಾರೆ, ಮೀನ್ಸ್ ವಿಡ್ರಾ ಮಾಡ್ತಾರೆ. ಸೊ ಅಂಥ ಟೈಮಲ್ಲಿ ಈ ಹಣ ನಾವು ರಿಟರ್ನ್ ಕೊಡಬೇಕು. ದ್ಯಾಟ್ಸ್ ವೈ ಇಟ್ ಈಸ್ ಅ ಓನರ್ಸ್ ಕ್ಲೇಮ್ ಆ್ಯಂಡ್ ಇನ್ ಕೇಸ್ ಆಫ್ ಬಿಸ್ನೆಸ್ ದ ಮನಿ ಇಂಟ್ರೊಡ್ಯೂಸ್ ವಿಲ್ ಬಿ ಟ್ರೀಟೆಡ್ ಆಸ್ ಕ್ಯಾಪಿಟಲ್, ಕರೆಕ್ಟ್. ಸೊ ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನಲ್ಲಿ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ದ ಕ್ಯಾಶ್ ₹2,50,000 ಅಂದಿದ್ದರೆ ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನಲ್ಲಿ ಎರಡು ಅಕೌಂಟ್ ಇನ್ವಾಲ್ವ್ ಆಗಿದೆ. ಒನ್ ಈಸ್ ಕ್ಯಾಶ್ ಆ್ಯಂಡ್ ದ ಒನ್ ಈಸ್ ಕ್ಯಾಪಿಟಲ್. ಸೊ ಯು ನೋ ದ ರೂಲ್ಸ್ ಆಫ್ ದ ಡಿಫ್ರೆಂಟ್ ಅಕೌಂಟ್ಸ್, ರೈಟ್. ನಾವು ರೂಲ್ಸ್ ಬಗ್ಗೆ ಕಲ್ತಿದ್ದೇವೆ. ಸಪೋಸ್ ಇಫ್ ಇಟ್ ಈಸ್ ಅ ಅಸೆಟ್, ಸೊ ಯು ನೋ ಕ್ಯಾಶ್ ಈಸ್ ವಾಟ್, ಕ್ಯಾಶ್ ಈಸ್ ಅಸೆಟ್, ಕರೆಕ್ಟ್. ಕ್ಯಾಶ್ ಏನು, ಅಸೆಟ್ ಅಲ್ವಾ. ಅದೇ ಕ್ಯಾಪಿಟಲ್ ಏನು, ಕ್ಯಾಪಿಟಲ್ ಈಸ್ ಕ್ಯಾಪಿಟಲ್, ಕರೆಕ್ಟ್. ಸೊ ಯು ನೋ ದ ರೂಲ್ ಇನ್ ಕೇಸ್ ಆಫ್ ಅಸೆಟ್. ಸೊ ವೆನ್ ವಿ ಆರ್ ಇಂಟ್ರೊಡ್ಯೂಸಿಂಗ್ ಮನಿ ವಾಟ್ ಹ್ಯಾಪನ್ಸ್, ಕ್ಯಾಶ್ ಇನ್ಕ್ರೀಸಸ್, ಕರೆಕ್ಟ್. So cash is so asset. What is the rule for asset? Tell me what is the rule for asset? For asset recording of this particular cash rule is increases in asset need to be debited, correct. And decreases in asset need to be credited. ಸೊ ಸಿಂಪಲ್ ಆಗಿ ಹೇಳುವುದಾದರೆ ಅಸೆಟ್ ಅಲ್ಲಿ ಇನ್ಕ್ರೀಸಸ್ ನೀಡ್ ಟು ಬಿ ಡೆಬಿಟೆಡ್. ಸೊ DR ಅಂದರೆ ಏನು, ಇಟ್ಸ್ ಅ ಡೆಬಿಟೆಡ್, ಕರೆಕ್ಟ್. ಇನ್ಕ್ರೀಸಸ್ ಆದರೆ, ಸೊ ದಿಸ್ ಇಸ್ ಅ ಸಿಂಬಲ್ ಆಫ್ ಇನ್ಕ್ರೀಸ್, ರೈಟ್. ಇನ್ಕ್ರೀಸಸ್ ನೀಡ್ ಟು ಬಿ ಡೆಬಿಟೆಡ್, ಡಿಕ್ರೀಸಸ್ ನೀಡ್ ಟು ಬಿ ಕ್ರೆಡಿಟೆಡ್. ಇನ್ ಕೇಸ್ ಆಫ್ ಎಕ್ಸ್ಪೆನ್ಸಸ್ ಯಾವುದೆಲ್ಲ ಇದೆ, ಅಸೆಟ್ ನಿಮಗೆ ಗೊತ್ತು, ಏನೆಲ್ಲ ಅಸೆಟ್ ಬರುತ್ತೆ, ಕ್ಯಾಶ್ ಬರುತ್ತೆ, ದೆನ್ ಗೂಡ್ಸ್ ಬರುತ್ತೆ. ಗೂಡ್ಸ್ ಸ್ಟಾಕಲ್ಲಿ ಇನ್ನೂ ಕ್ಯಾಟಗರಿ ಇದೆ. ಸ್ಟಾಕಲ್ಲಿ ನಮಗೆ ಪರ್ಚೇಸಸ್ ಬರುತ್ತೆ, ಪರ್ಚೇಸ್ ರಿಟರ್ನ್ ಬರುತ್ತೆ, ಸೇಲ್ಸ್ ರಿಟರ್ನ್ ಬರುತ್ತೆ. ಸೊ ಅದು ಸ್ಟಾಕಿನ ಕ್ಯಾಟಗರಿ, ಅದು ಅಸೆಟಲ್ಲಿ ಬರುತ್ತೆ. ಎಕ್ಸ್ಪೆನ್ಸಲ್ಲಿ ಏನು ಬರುತ್ತೆ ಅಂದರೆ ಸ್ಟೇಷ್ನರಿ ತಂದಿರ್ಬೋದು, ಸ್ಟೇಷ್ನರಿ ಅಂದರೆ ಪೆನ್ ಪೆನ್ಸಿಲ್ ಏನಾದರೂ ಬೇಕಿದ್ದರೆ. ದೆನ್ ವಾಟ್, ರೆಂಟ್ ಪೇಯ್ಡ್, ಕರೆಕ್ಟ್. Salary paid. So these are all the expenses. What is the rule in case of expenses? So asset idu rule enu, increases need to be debited, decreases need to be credited. In case of expenses, increases need to be debited, decreases need to be credited, alva. Idu rule in case of asset and expenses. What is the rule in case of liability? Liability alli enella barutte, liability alli, so illi ನಾನು ಬರೀತೇನೆ. ಸೊ ಇನ್ ಕೇಸ್ ಆಫ್ ಲ್ಯಾಬಿಲಿಟಿ ವಾಟ್ ಈಸ್ ದ ರೂಲ್? ಸೊ ನೀವೇನು ಮಾಡಬೇಕು ಅಂದರೆ, ಒಂದು ಟ್ರಾನ್ಸಾಕ್ಷನ್ ಕೊಟ್ಟಾಗ ಯಾವುದೆರಡು ಅಕೌಂಟ್ ಇನ್ವಾಲ್ವ್ ಆಗಿದೆ ನೋಡಬೇಕು. ದೆನ್ ಯು ನೀಡ್ ಟು ಸಿ ಫಾರ್ ವಿಚ್ ಕ್ಯಾಟಗರಿ ದೆ ಬಿಲಾಂಗ್. ಮೀನ್ಸ್ ಇಫ್ ಕ್ಯಾಶ್ ಆ್ಯಂಡ್ ಕ್ಯಾಪಿಟಲ್ ಕಮ್ಸ್, ಕ್ಯಾಶ್ ಬಿಲಾಂಗ್ಸ್ ಟು ಅಸೆಟ್ ಗ್ರೂಪ್, ರೈಟ್, ವೇರ್ ಆಸ್ ಕ್ಯಾಪಿಟಲ್ ಕಮ್ಸ್ ಟು ಕ್ಯಾಪಿಟಲ್ ಗ್ರೂಪ್. ಸೊ ಯು ನೀಡ್ ಟು ಅಪ್ಲೈ ದ ರೂಲ್. ಸೊ ಇನ್ ಕೇಸ್ ಆಫ್ liability is example, creditor is a liability, correct. Outstanding liability is also a liability. So
increases in liability need to be credited, whereas decreases need to be debited, right? In case of income means what? For example, rent received, commission received, those are what? Income. Rent, receipt, commission, these are all the incomes, correct? In case of increase in income, what we need to do? Increases need to be credited, decreases need to be debited. Then next comes what? Capital. So in case of capital, increases need to be credited, decreases need to be debited, correct? ಸೊ ಈ ರೂಲನ್ನು ಅಪ್ಲೈ ಮಾಡಿ ನಾವು ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡಬೇಕು. ಫಸ್ಟ್ ಯು ಪೀಪಲ್, ಬಿಫೋರ್ ಸಾಲ್ವಿಂಗ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್, ಯು ನೀಡ್ ಟು know the rules, okay? You need to able to identify which and all the accounts involved in transaction. Then you need to identify to which group those particular item belong. Then you need to know the rule, okay? ನೀವು ಇದನ್ನು ಕಲ್ತ್ರೆ ಈ ಪರ್ಟಿಕ್ಯುಲರ್ ಪ್ರಾಬ್ಲಮನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ದ್ಯಾಟ್ಸ್ ವೈ ಸ್ಟಡಿ ಪ್ರಾಪರ್ಲಿ. ಸೊ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ ರೂಲ್. In case of asset, increases need to be debited. Means if there is an increase in asset, go for debiting. Decreases need to be credited. Expenses, increases need to be debited, then decreases should be credited. In liability, increases should be credited, then decreases debited. Income also, increases should be credited, decreases should be debited. In capital also the same rule, okay? So that we need to follow. So you people understood, right? Here, as per the format, so this is the format of journal book, where we are writing date, then we are writing particulars, and then LF means what? So as and when the transaction occurs, that will be recorded where? In the books of journal. So ನಾವು transaction occur ಆದ ನಂತರ ಜರ್ನಲ್ ಬುಕ್ಕಲ್ಲಿ ನಾವು ಅದನ್ನು ಎಂಟ್ರಿ ಮಾಡ್ತೇವೆ. ಸೊ ಎಂಟ್ರಿ ಆದ ನಂತರ ಎಲ್ಲ ಟ್ರಾನ್ಸಾಕ್ಷನ್ ಎಂಟರ್ ಆದ ನಂತರ ಆ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನಲ್ಲಿ ಬರುವ ಅಕೌಂಟ್ಸನ್ನು ಅವರ ಅಕೌಂಟಲ್ಲಿ ಇನ್ ದ ಇಂಡಿವಿಜುವಲ್ ರೆಸ್ಪೆಕ್ಟಿವ್ ಅಕೌಂಟ್ ವಿ ಆರ್ ಗೋಯಿಂಗ್ ಟು ರೆಕಾರ್ಡ್. ಫಾರ್ ಎಕ್ಸಾಂಪಲ್, cash and capital are the two amounts involved here, right? So on 1/12/2020 business started. So what is the entry? So here cash is introduced, correct? So here cash and capital are included, whereas in case of capital increased, right? So increases in capital ಏನilli? Capital is a capital. What is the rule for capital? Increases should be credited. So ಇಲ್ಲಿ ಏನಾಗುತ್ತೆ ಅಂದರೆ cash account debit ಟು. ಸೊ ನಾವು ಫಸ್ಟ್ ಲೈನಲ್ಲಿ ಯಾವುದು ಅಕೌಂಟ್ ಡೆಬಿಟ್ ಆಗುತ್ತೆ ಅದನ್ನು ಬರಿಬೇಕು. ಅಂಡರ್ಸ್ಟ್ಯಾಂಡಿಂಗ್, ರೈಟ್? ಇನ್ ಯೋರ್ ಪರ್ಟಿಕ್ಯುಲರ್ಸ್ ವಿಚ್ ಅಕೌಂಟ್ ನೀಡ್ ಟು ಬಿ ಡೆಬಿಟೆಡ್, ದ್ಯಾಟ್ ಶುಡ್ ಬಿ ರಿಟರ್ನ್ ಫಸ್ಟ್, ಕರೆಕ್ಟ್? ಯಾವುದೆಲ್ಲ ಐಟಮನ್ನು ನಾವು ಡೆಬಿಟ್ ಮಾಡ್ತೇವೆ, ಅಕೌಂಟ್ಸನ್ನು ಡೆಬಿಟ್ ಮಾಡ್ತೇವೆ, ಅದನ್ನು ಫಸ್ಟ್ ಬರಿಬೇಕು. ಹೇಗೆ ಬರೆಯೋದು? ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಂದರೆ ವಾಟ್ ಈಸ್ ದ ಜರ್ನಲ್ ಎಂಟ್ರಿ? ಕ್ಯಾಶ್ ಅಕೌಂಟ್ ಡೆಬಿಟ್, ಹೀಗೆ ಬರೀಬೇಕು, ಕರೆಕ್ಟ್? ನೆಕ್ಸ್ಟ್ ಸೆಕೆಂಡ್ ಲೈನಲ್ಲಿ ಯಾವ ಅಕೌಂಟ್ ಕ್ರೆಡಿಟ್ ಆಗುತ್ತೋ ಅದು ಯಾವುದರಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಮಾರ್ಜಿನಿಂದ ಸ್ವಲ್ಪ ಸ್ಪೇಸ್ ಬಿಟ್ಟು ಬರಿಬೇಕು. ಅಂಡರ್ಸ್ಟ್ಯಾಂಡಿಂಗ್, ರೈಟ್? ಎಟ್ ದ ಟೈಮ್ ಆಫ್ ರೆಕಾರ್ಡಿಂಗ್ ದ any account which need to be credited means it should be written after leaving some space, okay? ನಾವು ಸ್ವಲ್ಪ ಜಾಗವನ್ನು ಬಿಟ್ಟು ಅದನ್ನು ಬರಿಬೇಕು. ಸೊ ಅದು ಬರೆಯುವಾಗ ಅದು ಯಾವ ವರ್ಡಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ಪ್ರಿಫಿಕ್ಸಿಂದ ಸ್ಟಾರ್ಟ್ ಆಗುತ್ತೆ. ಪ್ರಿಫಿಕ್ಸ್ ಟು, ಓಕೆ? ಇಲ್ಲಿ ಟೂ ಇಂದಲೇ ಅದು ಸ್ಟಾರ್ಟ್ ಆಗುತ್ತೆ. ಕ್ಯಾಶ್ ಅಕೌಂಟ್ ಡೆಬಿಟ್ ಟು. ಯಾವ್ದು ಅಕೌಂಟ್ ಕ್ರೆಡಿಟ್ ಆಗುತ್ತೆ? ಕ್ಯಾಪಿಟಲ್ ಅಕೌಂಟ್. ಸೊ ಹೀಗೆ ನೀವು ಎಂಟ್ರಿ ಮಾಡಬೇಕು. ಟ್ರಾನ್ಸಾಕ್ಷನ್ ಎಂಟ್ರಿ ಹೇಗೆ ಮಾಡೋದು? ಸೊ ಫಸ್ಟ್ ವಿಚ್ ಆ್ಯಂಡ್ ಆಲ್ ದ ಅಕೌಂಟ್ಸ್ ವಿಚ್ ನೀಡ್ ಟು ಬಿ ಡೆಬಿಟೆಡ್ ಅದನ್ನು ನಾವು ಫಸ್ಟ್ ಲೈನಲ್ಲಿ ಬರಿತೇವೆ. ನೆಕ್ಸ್ಟ್ ಕ್ರೆಡಿಟ್ ಮಾಡುವ ಐಟಮನ್ನು ಸ್ವಲ್ಪ ಸ್ಪೇಸ್ ಬಿಟ್ಟು, ಇದು ಮಾರ್ಜಿನ್ ಆದರೆ ಮಾರ್ಜಿನಿಂದ ಸ್ವಲ್ಪ ಸ್ಪೇಸ್ ಬಿಟ್ಟು ಅಲ್ಲಿ ನಾವು ಯಾವ ವರ್ಡನ್ನು ಯೂಸ್ ಮಾಡ್ತೇವೆ ಅಂದರೆ ಪ್ರಿಫಿಕ್ಸನ್ನು ಯೂಸ್ ಮಾಡ್ತೇವೆ. ಟು, ಇದು ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ನಿಮಗೆ ಗೊತ್ತಿರ್ಬೋದು. ಸೊ ಟು ಅನ್ನು ಯೂಸ್ ಮಾಡಿ ಯಾವ ಅಕೌಂಟ್ ಕ್ರೆಡಿಟ್ ಆಗುತ್ತೆ ಅದನ್ನು ನಾವು ಬರಿತೇವೆ. ಸೊ ರಿಗಾರ್ಡಿಂಗ್ LF, ಇನ್ ದಿಸ್ ಪರ್ಟಿಕ್ಯುಲರ್
ledger folio, what happens, these particular transactions are there, no, that will be recorded in the books of ledger in their respective accounts. So cash account ಅಲ್ಲಿ ಎಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ತೇವೆ, ಕ್ಯಾಪಿಟಲ್ ಅಲ್ಲಿ ಏನೆಲ್ಲ ಐಟಮ್ ಬಂದಿದೆ ಅದನ್ನು ರೆಕಾರ್ಡ್ ಮಾಡ್ತೇವೆ. ಸೊ ಅದನ್ನು ನಾವು ಲೆಜ್ಜರಲ್ಲಿ ಬರೆಯುವಾಗ ಇದು ಯಾವ ಪೇಜಲ್ಲಿದೆ ಅದರ ನಂಬರ್ ಇಲ್ಲಿ ಬರೀಲಿಕ್ಕೆ. ಸೊ ವೈಲ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ ಇನ್ ಜರ್ನಲ್, ಪ್ಲೀಸ್ ಲೀವ್ ದಿಸ್ ಲೆಜ್ಜರ್ ಫೋಲಿಯೋ empty. Why? Because you should not do any entry at the time of recording transaction in a journal. ಯಾಕಂದರೆ ನಾವು ಪೋಸ್ಟಿಂಗ್ ಯಾವಾಗ ಮಾಡ್ತೇವೆ ಅಂದರೆ ಎಲ್ಲ ಅಕೌಂಟ್ಸ್ ಅನ್ನು, ಎಲ್ಲ ಟ್ರಾನ್ಸಾಕ್ಷನನ್ನು ಜರ್ನಲಲ್ಲಿ ಬರ್ದಾದ ನಂತರ ನಾವು ಲೆಜ್ಜರಿಗೆ ಪೋಸ್ಟಿಂಗ್ ಮಾಡೋದು. ಸೊ ಆಫ್ಟರ್ ಪೋಸ್ಟಿಂಗ್ ಯು ನೀಡ್ ಟು ಮೆನ್ಷನ್ ದ ನಂಬರ್ ಆಫ್ ಪೇಜ್ ನಂಬರ್ ಆಫ್ ದ್ಯಾಟ್ ಲೆಜ್ಜರ್ ಬುಕ್ ಹಿಯರ್. ಓಕೆ, ಎಲ್ಲಿ ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ನಾವು ಲೆಜ್ಜರ್ ಬುಕ್ಕಲ್ಲಿ ಬರೆದಿದ್ದೇವೆ ಆ ಪೇಜ್ ನಂಬರನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ನಾವಿಲ್ಲಿ ಜರ್ನಲ್ ಎಂಟ್ರಿ ಬರೆಯುವಾಗ ಇದನ್ನು ಖಾಲಿ ಬಿಡಬೇಕು, ಇಲ್ಲಿ ಬರಿಬೇಕಂತಿಲ್ಲ. Then next column is debit rupees. Debit rupees means what? Here debited amount need to be written. ಎಷ್ಟು ಯಾವುದು ಅಕೌಂಟ್ ನಾವು ಡೆಬಿಟ್ ಮಾಡ್ತೇವೆ ಅದರ ಅಮೌಂಟನ್ನು ನಾವು ಇಲ್ಲಿ ಬರಿತೇವೆ. Then here credit rupees. So what is the amount which is credited, that should be written in a next column here. ಓಕೆ, ಫಾರ್ ಎಕ್ಸಾಂಪಲ್ ಈಗ 2,50,000 ವರ್ತ್ ಇದು ಕ್ಯಾಶ್ ಅಲ್ವಾ, ಡೆಬಿಟ್ ಮಾಡಿದ್ದೇವೆ. ಸೊ ಇಲ್ಲಿ ಬರೀರಿ 2,50,000, ಕರೆಕ್ಟ್? ಹಾಂ, ನೆಕ್ಸ್ಟ್ ಕ್ಯಾಪಿಟಲ್ ಅಮೌಂಟ್ ಎಷ್ಟು, ಇಷ್ಟೇ ಅಲ್ವಾ, 2,50,000. ಸೊ ಅದರ ಫ್ರಂಟಲ್ಲಿ ಕ್ರೆಡಿಟ್ ಕಾಲಮಲ್ಲಿ ಇದು ಕ್ರೆಡಿಟ್ ಮಾಡಿದ ಐಟಮ್ ಅಲ್ವಾ, ಸೊ ಅದರ ಕ್ರೆಡಿಟ್ ಕಾಲಮಲ್ಲಿ ಇದರ ಅಮೌಂಟ್ ಬರೆಯೋದು 2,50,000. So this is the way in which you need to enter the transaction in the books of journal. Okay, so while here now just I am giving example. Okay, whenever I am starting practical sums, please buy a journal book where, see, the format is clearly given. So this is the column for writing date, this is the column to write particulars, this is the ledger folio, so this need to be left empty. Then this is the debit item, so whichever the item is debited, that amount need to be written here, debit amount. The next column is credit amount, so we need to write the amount of debited account, then credited account. So here you need to write the heading. Okay, in whose book you are writing this transaction, that need to be mentioned here. So this is the format of journal book. So this one is the book of original entry. So once you are recording these things, after that what you need to do is, there will be a narration given. Narration means what? Additional information which is given about this particular transaction. ಸೊ ನಾವೊಂದು ಟ್ರಾನ್ಸಾಕ್ಷನ್ ಬರೆದಿದ್ದೇವೆ, ಅದರ ಬಗ್ಗೆ ನಾವು ಇನ್ಫಾರ್ಮೇಷನ್ ಕೊಡೋದು. ಸೊ ಇದು ಬುಕ್ ರೀಡ್ ಮಾಡುವವರು ಎಲ್ಲ ಅಕೌಂಟೆಂಟ್ ಆಗಬೇಕಂತೇನಿಲ್ಲ. ದ್ಯಾಟ್ಸ್ ವೈ ಟು ಗಿವ್ ಅಡಿಷನಲ್ ಇನ್ಫಾರ್ಮೇಷನ್ ವಿ ನೀಡ್ ಟು ಮೆನ್ಷನ್ ಹಿಯರ್, ವಿ ನೀಡ್ ಟು ಗಿವ್ ಡಿಸ್ಕ್ರಿಪ್ಷನ್ ರಿಗಾರ್ಡಿಂಗ್ ದಿಸ್ ಪರ್ಟಿಕ್ಯುಲರ್ ಜರ್ನಲ್ ಎಂಟ್ರಿ. ಸೊ ವಾಟ್ ಈಸ್ ದಿಸ್? ಫಾರ್ ನರೇಷನ್ ವಿ ಆರ್ ಯೂಸಿಂಗ್ ಬ್ರ್ಯಾಕೆಟ್. ಓಕೆ, ಸೊ ವಿದಿನ್ ಬ್ರ್ಯಾಕೆಟ್ ನೀವು ನರೇಷನ್ ಬರಿಬೇಕು. ಸೊ ನರೇಷನ್ ಬರೆಯುವಾಗ ನಾವೇನು ಯೂಸ್ ಮಾಡ್ತೇವೆ? ವರ್ಡ್ ಬೀಯಿಂಗ್ ಬಿಸ್ನೆಸ್ ಸ್ಟಾರ್ಟೆಡ್. ಸೊ ಇಲ್ಲಿ ಯಾರಿಗೂ ಅರ್ಥ ಆಗೋದಿಲ್ಲಲ್ಲ ಇದು ಕ್ಯಾಶ್ ಟು ಕ್ಯಾಪಿಟಲ್ ಎಂತ. ಸೊ ಈ ಪರ್ಟಿಕ್ಯುಲರ್ ಜರ್ನಲ್ ಎಂಟ್ರಿ ಬಗ್ಗೆ ನಾವು ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಡೋದು, ಬೀಯಿಂಗ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಸೊ ಇದು ಇದರ ಬಗ್ಗೆ ನಾವು ಕೊಡುವ ಇನ್ಫಾರ್ಮೇಷನ್. ದಿಸ್ ಇಸ್ ದ ಇನ್ಫಾರ್ಮೇಷನ್ ವಿಚ್ ಇಸ್ ಗಿವನ್ ಅಬೌಟ್ ದ ಟ್ರಾನ್ಸಾಕ್ಷನ್ ರೆಕಾರ್ಡೆಡ್ ಹಿಯರ್. ಅಂಡರ್ಸ್ಟ್ಯಾಂಡಿಂಗ್ ರೈಟ್? ಸೊ ಇದನ್ನು ನಾವು ನರೇಷನ್ ಅಂತ ಹೇಳ್ತೇವೆ. ಸೊ ದಿಸ್ ಪಾರ್ಟ್ ವಿಲ್ ಬಿ ಕಾಲ್ಡ್ ಆಸ್ ವಾಟ್? ನರೇಷನ್, ವೇರ್ ಅಡಿಷನಲ್ ಇನ್ಫಾರ್ಮೇಷನ್ ಅಬೌಟ್ ದ ಟ್ರಾನ್ಸಾಕ್ಷನ್ ರೆಕಾರ್ಡೆಡ್ ಆರ್ ಮೆನ್ಷನ್ಡ್ ಹಿಯರ್. ನರೇಷನ್. ಅಂಡರ್ಸ್ಟ್ಯಾಂಡಿಂಗ್ ರೈಟ್? ಓಕೆ, ನಾವು ನರೇಷನ್ ಬರೆದಾದ ನಂತರ ಒಂದು ಲೈನನ್ನು ಡ್ರಾ ಮಾಡಿ. ಸೊ ದಿಸ್ ಪರ್ಟಿಕ್ಯುಲರ್ ಲೈನ್ ಸೇಸ್ ದ್ಯಾಟ್ ಹಿಯರ್ ಈಸ್ ದ ಎಂಡ್ ಆಫ್ ದ ಟ್ರಾನ್ಸಾಕ್ಷನ್. ಸೊ ನಾವು ಒಂದು ಲೈನ್ ಡ್ರಾ ಮಾಡಿದ ನಂತರ ಅದು ಏನು ಡೆಪಿಕ್ಟ್ ಮಾಡುತ್ತೆ ಅಂದರೆ, ಫಸ್ಟ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಿ ಆಯಿತು. ಸೊ ಇಟ್ ಈಸ್ ದ ಎಂಡ್ ಆಫ್ ದ ಟ್ರಾನ್ಸಾಕ್ಷನ್. ಅಂಡರ್ಸ್ಟ್ಯಾಂಡಿಂಗ್ ರೈಟ್? ಸೊ ಈ ಫಾರ್ಮ್ಯಾಟಲ್ಲಿ ನೀವು ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡಬೇಕು. ಅಂಡರ್ಸ್ಟ್ಯಾಂಡಿಂಗ್ ರೈಟ್? ಸೊ ವಾಟ್ ಡು ಯು ಮೀನ್ ಬೈ ಜರ್ನಲೈಸಿಂಗ್ ನೌ? ಸೊ ಇಂಪಾರ್ಟೆಂಟ್ ಟರ್ಮ್ಸ್ ಇದೆ. So what do you mean by journalizing? Journalizing means the process of recording transaction in journal is called as journalizing. What do you mean by journalizing? The process of recording transaction
transaction in journal ಅಂದ್ರೆ book ಆಯ್ತಾ, journal book is called as journalizing. Hope you all understood this. So journalizing is the, what do you mean by journalizing? The process of recording transaction in journal is called as journalizing. So this is the book of original entry. Journal book is the book of original entry where all the transaction are recorded. Book of original entry. Then after recording all the transaction in the books of journal, it will be posted to another book that will be called as a ledger. So ಇದರಲ್ಲಿ ಇನ್ವಾಲ್ವ್ ಆಗಿರುವ ಅಕೌಂಟನ್ನು ಆ ಪರ್ಟಿಕ್ಯುಲರ್ ಅಕೌಂಟಲ್ಲಿ ನಾವು ಇನ್ಫಾರ್ಮೇಷನ್ ಬರಿತೇವೆ. So the process of transferring journal entry to individual account is called as posting. So ಈಗ what do you mean by posting? ಸೊ ಜರ್ನಲಲ್ಲಿ ನಾವು ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡ್ತೇವೆ. ನೆಕ್ಸ್ಟ್ ನಾವು ಅದನ್ನು ಇನ್ನೊಂದು ಬುಕ್ ಇದೆ ಲೆಕ್ಚರ್, ಸೊ ಆ ಬುಕ್ಕಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ಪೋಸ್ಟಿಂಗ್ ಈಸ್ ದ process of transferring the journal entries recorded in the books of journal to the individual accounts is called as posting. ಪೋಸ್ಟಿಂಗ್ ಅಂದರೆ ಏನು? ಈಸ್ ಕಾಲ್ಡ್ ಆಸ್ ಪೋಸ್ಟಿಂಗ್. ಪೋಸ್ಟಿಂಗ್ ಅಂದರೆ ಏನೆಲ್ಲ ಟ್ರಾನ್ಸಾಕ್ಷನ್ ನಾವು ಬುಕ್ಸ್ ಆಫ್ ಜರ್ನಲಲ್ಲಿ ಬರೆದಿದ್ದೇವೆ ಅದನ್ನು ಅವರ ಇಂಡಿವಿಜುವಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವ ಪ್ರೊಸೀಜರನ್ನು ನಾವು ಪೋಸ್ಟಿಂಗ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಸೊ ಆ್ಯಸ್ ಪರ್ ದ ಫಸ್ಟ್ ಎಕ್ಸಾಂಪಲ್ ದಟ್ ಬಿಸ್ನೆಸ್ ಇಸ್ ಸ್ಟಾರ್ಟೆಡ್ ವಿತ್ ದ ಅಮೌಂಟ್ 2,50,000, ರೈಟ್? ಸೊ ವಾಟ್ ಈಸ್ ದ ಎಂಟ್ರಿ? ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್, ಕರೆಕ್ಟ್? ಸೊ ಇದು ಎಂಟ್ರಿ ನಾವು ಬರೆದದ್ದು, ಕರೆಕ್ಟ್? ಸೊ ಕ್ಯಾಶ್ ಅಕೌಂಟ್, ಸೊ ಇದು ಹೀಗೆ ಡಾಟ್ ಯೂಸ್ ಮಾಡಿ ಡೆಬಿಟನ್ನು ಆ ಪರ್ಟಿಕ್ಯುಲರ್ ಕಾಲಮಿನ ಕಾರ್ನರಲ್ಲಿ ಬರಿಬೇಕು. ಸೊ ಇಲ್ಲಿ ಕೂಡ ಸೆಕೆಂಡ್ ಲೈನ್ ಇದ್ದು ಅಕೌಂಟ್ ಕ್ರೆಡಿಟ್ ಮಾಡುವಾಗ ಸ್ಪೇಸ್ ಬಿಟ್ಟು ಬರಿಬೇಕು, ಕರೆಕ್ಟ್? ಓಕೆ, ನಾವು ದಿಸ್ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಈಸ್ ದೇರ್ ಇನ್ ಜರ್ನಲ್ ಬುಕ್. ಓಕೆ, ಸೊ ಲೆಜ್ಜರಿಗೆ ಪೋಸ್ಟಿಂಗ್ ಹೇಗೆ ಮಾಡೋದಂದರೆ, ಈ ಪರ್ಟಿಕ್ಯುಲರ್ ಅಕೌಂಟ್ ಇದೆ ಈಗ ಕ್ಯಾಶ್ ಅಕೌಂಟ್. ಸೊ ಎಷ್ಟೆಲ್ಲ ಕ್ಯಾಶ್ ಅಕೌಂಟ್ ಆ ಬುಕ್ಕಲ್ಲಿ ಬರುತ್ತೆ ಅದಕ್ಕೆ ನಾವು ಶಿಫ್ಟ್ ಮಾಡೋದು. ಸೊ ಅದರ ಫಾರ್ಮ್ಯಾಟ್ ಹೇಗಂದರೆ, ಲೆಜ್ಜರಲ್ಲಿ ಪರ್ಟಿಕ್ಯುಲರ್ ಅಕೌಂಟಿಗೆ ಫಾರ್ಮ್ಯಾಟ್ ಇರುತ್ತೆ, ಪರ್ಟಿಕ್ಯುಲರ್ಸ್ ರುಪೀಸ್. ಸೊ ಇದು ಡೆಬಿಟ್ ಸೈಡ್, ಇದು ಕ್ರೆಡಿಟ್ ಸೈಡ್. ಸೊ ಎಷ್ಟು ಟೈಮ್ ಕ್ಯಾಶ್ ಡೆಬಿಟ್ ಆಗಿದೆ ಅದನ್ನು ಇಲ್ಲಿ ಬರಿತೇವೆ, ಕ್ರೆಡಿಟ್ ಆದ ಅಮೌಂಟ್ ಇಲ್ಲಿ ಬರಿತೇವೆ. ಸೊ ದಿಸ್ ಇಸ್ ದ ಫಾರ್ಮ್ಯಾಟ್ ಆಫ್ ಲೆಜ್ಜರ್. ಸೊ ಇಲ್ಲಿ ಒಂದು ಪರ್ಟಿಕ್ಯುಲರ್ ಜರ್ನಲ್ ಬುಕ್ಕಲ್ಲಿ 2 ಅಕೌಂಟ್ ಇನ್ವಾಲ್ವ್ ಆಗಿದೆ. ಸೊ ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನನ್ನು ಅವರ ರೆಸ್ಪೆಕ್ಟಿವ್ ಇಂಡಿವಿಜುವಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದೇ ಪೋಸ್ಟಿಂಗ್. ಓಕೆ, ಅದು ನಾವು ಲೆಜ್ಜರ್ ಬುಕ್ಕಲ್ಲಿ ಮಾಡ್ತೇವೆ, ಕರೆಕ್ಟ್? So ledger book is what? A principal book of entry, correct? Now the journal books are subdivided. So journal book alli tumbane types ide. So they are subdivided as journal proper. Idu journal book iddu subdivision. Okay, journal proper, then cash book ide, then ಥರ್ಡ್ ಒನ್ ಅದರ್ ಡೇ ಬುಕ್ಸ್. ಸೊ ಇಷ್ಟೆಲ್ಲ ಬುಕ್ಸ್ ಇದೆ. ಓಕೆ, ಅದರ್ ಡೇ ಬುಕ್ಕಲ್ಲಿ ಏನೆಲ್ಲ ಇದೆ? ಅದರ್ ಡೇ ಬುಕ್ಕಲ್ಲಿದ್ದು ಸಬ್ ಡಿವಿಷನ್ ಪರ್ಚೇಸ್ ಬುಕ್, ದೆನ್ ಸೇಲ್ಸ್ ಬುಕ್, ಪರ್ಚೇಸ್ ರಿಟರ್ನ್ ಬುಕ್, ಓಕೆ, ದೆನ್ ಸೇಲ್ಸ್ ರಿಟರ್ನ್ ಬುಕ್. ನೆಕ್ಸ್ಟ್ ಏನು ಬರುತ್ತೆ? ಬಿಲ್ಸ್ ರಿಸೀವೇಬಲ್, ನೆಕ್ಸ್ಟ್ ಬಿಲ್ಸ್ ಪೇಬಲ್. ಸೊ
ನಮ್ಮದು ಜರ್ನಲ್ ಬುಕ್ಕಲ್ಲಿ ಏನೆಲ್ಲ ಸಬ್ ಡಿವಿಷನ್ ಇದೆ ಅಂದರೆ ಫಸ್ಟ್ ಒನ್ ಈಸ್ ಜರ್ನಲ್ ಪ್ರಾಪರ್, ಓಕೆ. ಸೆಕೆಂಡ್ ಒನ್ ಈಸ್ ಕ್ಯಾಶ್ ಬುಕ್. ಥರ್ಡ್ ಒನ್ ಈಸ್ ಅದರ್ ಡೇ ಬುಕ್. ಅಂಡರ್ ದ್ಯಾಟ್ ವಿ ಆರ್ ಹ್ಯಾವಿಂಗ್ ಡೇ ಬುಕ್ಕಲ್ಲಿ ಏನೆಲ್ಲ ಬರುತ್ತೆ, ಪರ್ಚೇಸಸ್ ಬುಕ್ ಬರುತ್ತೆ. ಅಂದರೆ ಅದರಲ್ಲಿ ಏನೆಲ್ಲ ಪರ್ಚೇಸಸ್ ನಾವು ಮಾಡಿದ್ದೇವೆ, ಯಾವುದೆಲ್ಲ ಕ್ರೆಡಿಟ್ ಪರ್ಚೇಸಸ್ ಮಾಡಿದ್ದೇವೆ ಅದು ಮಾತ್ರ ಪರ್ಚೇಸ್ ಬುಕ್ಕಲ್ಲಿ ನಾವು ರೆಕಾರ್ಡ್ ಮಾಡ್ತೇವೆ. ರಿಮೆಂಬರ್, ಇಫ್ ದ ಪರ್ಚೇಸಸ್ ಆರ್ ಆನ್ ಕ್ಯಾಶ್ ಬೇಸಿಸ್ ಇಟ್ ವಿಲ್ ಬಿ ರೆಕಾರ್ಡೆಡ್ ಓನ್ಲಿ ಅಂಡರ್ cash book. If it is recorded on a credit basis then it will be recorded under purchases book. ಅರ್ಥ ಆಯ್ತಾ? ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಮಾಡಿದರೆ ಮಾತ್ರ ಪರ್ಚೇಸ್ ಬುಕ್ಕಲ್ಲಿ ಬರುತ್ತೆ, ಕ್ಯಾಶ್ ಆಗಿ ಪರ್ಚೇಸ್ ಮಾಡಿದರೆ ಅದು ಕ್ಯಾಶ್ ಬುಕ್ಕಲ್ಲಿ ಬರುತ್ತೆ. ದೆನ್ ಸೇಲ್ಸ್ ಬುಕ್, ಇಫ್ ದೆರ್ ಇಸ್ ಎನಿ ಕ್ರೆಡಿಟ್ ಸೇಲ್ಸ್ ದೆನ್ ಓನ್ಲಿ ರೆಕಾರ್ಡೆಡ್ ಅಂಡರ್ ಸೇಲ್ಸ್ ಬುಕ್. ದೆನ್ ಪರ್ಚೇಸ್ ರಿಟರ್ನ್. Purchase return means what? Sometimes when a goods is purchased and it is defective, we can return that goods to the seller, correct? Seller, right? So that is called as purchase return. Sometimes we are selling the commodity and if it is defective, customer is returning that commodity to us, means that is a sales return. So we need to deduct from sales, correct? Then bills receivable and bills payable book. So these are the types of day book, okay. Now we need to study in detail about the journal book. So journal book is what? Book of original entry, and the format of journal book is, so you need to know this particular format, okay. First column we are writing date in a chronological order. Then in second column we are writing particulars where which and all the account need to be debited and which and the account need to be credited is mentioned along with the narration. Then comes debit rupees. That means those account which are debited, that amount need to be written. Then credit rupees. Those accounts which are credited, its amount is written here. So this is the format. So here one is left, that is ledger folio. So in this particular ledger folio, what we need to write? If the accounts are posted to ledger means after posting to ledger, the page number of that ledger book need to be written here. ಅಂದರೆ ಅದು ಈಸಿ ರೆಫರೆನ್ಸ್ ಆಗಬೇಕು. ನೀವು ಈ ಪರ್ಟಿಕ್ಯುಲರ್ ಬುಕ್ಕಲ್ಲಿ ಬರೆದಿದ್ದೀರಾ, ಅದನ್ನು ಇಂಡಿವಿಜುವಲ್ ಅಕೌಂಟಿಗೆ ಲೆಜ್ಜರಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀರಾ, ಅದು ಈಸಿಲಿ ಫೈಂಡ್ ಔಟ್ ಮಾಡಬೇಕಿದ್ರೆ ಅಲ್ಲಿ ನೀವು ಯಾವ ಪೇಜಲ್ಲಿ ಈ ಪರ್ಟಿಕ್ಯುಲರ್ ಅಕೌಂಟ್ ರೆಕಾರ್ಡ್ ಮಾಡಿದ್ದೀರಾ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದರೆ ಆಯಿತು. ಸೊ ವೈಲ್ ರೆಕಾರ್ಡಿಂಗ್ ಇನ್ ಜರ್ನಲ್ ಬುಕ್ ದೆರ್ ಇಸ್ ನೋ ನೀಡ್ ಆಫ್ ರೈಟಿಂಗ್ ಲೆಜ್ಜರ್ ಫೋಲಿಯೋ. So this is the format of journal. So this is the basic book of original entry, correct? ಇದು ಒರಿಜಿನಲ್ ಎಂಟ್ರಿ ಅಂದರೆ ಟ್ರಾನ್ಸಾಕ್ಷನ್ ಯಾವಾಗ ಅಕ್ಕರ್ ಆಗುತ್ತೆ ಅದನ್ನು ಕ್ರೊನಾಲಜಿಕಲ್ ಆರ್ಡರಲ್ಲಿ ನಾವು ಇಲ್ಲಿ ರೆಕಾರ್ಡ್ ಮಾಡೋದು. ಸೊ ಟ್ರಾನ್ಸಾಕ್ಷನ್ ಇಸ್ ರೆಕಾರ್ಡೆಡ್ ಫಸ್ಟ್ ಹಿಯರ್ ಓನ್ಲಿ, ಅರ್ಥ ಆಯ್ತಾ? ಆಫ್ಟರ್ವರ್ಡ್ಸ್ ಟ್ರಾನ್ಸಾಕ್ಷನ್ ಫ್ರಮ್ ದಿಸ್ ಬುಕ್ ಆರ್ ಪೋಸ್ಟೆಡ್ ಟು ದ ರೆಸ್ಪೆಕ್ಟಿವ್ ಅಕೌಂಟ್. ಅದು ಏನು ಹೇಳುತ್ತೆ, ಅದು ಪ್ರೊಸೆಸ್ ಈಸ್ ಕಾಲ್ಡ್ ಆಸ್ ವಾಟ್? ಪೋಸ್ಟಿಂಗ್, ಕರೆಕ್ಟ್? ಸೊ ಇಲ್ಲಿ ಯಾವುದು ಅಕೌಂಟ್ ಡೆಬಿಟ್ ಮಾಡೋದು, ಯಾವುದು ಅಕೌಂಟ್ ಕ್ರೆಡಿಟ್ ಮಾಡಬೇಕಂತ ನಮಗೆ ಗೊತ್ತಿರಬೇಕು. ಸೊ ರಿಲೇಟೆಡ್ ಟು, so here is one example for your easy understanding. Goods purchased on credit for rupees 30,000 from MS Govind Traders. So ಇಲ್ಲಿ ಒಂದು ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ. ಎಕ್ಸಾಂಪಲ್, goods purchased on credit for rupees 30,000 from Masons Govind Traders. ಸೊ ಇಲ್ಲಿ ಏನಾಗಿದೆ, ಗೂಡ್ಸ್ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಎಷ್ಟು ವರ್ತ್ ಇದೆ ಅಂತ ಕೂಡ ಹೇಳಿದ್ದಾರೆ, ಆದರೆ ಕ್ಯಾಶ್ ಅಂತ ಮೆನ್ಷನ್ ಮಾಡಿಲ್ಲ, ಯಾರಿಂದ ಬೈ ಮಾಡಿದ್ದಾರೆ ಅವ್ರದ್ದು ಹೆಸರು ಕೊಟ್ಟಿದ್ದಾರೆ. ಅದರ ಅರ್ಥ ಏನು? ದಿಸ್ ಇಸ್ ದ ಕ್ರೆಡಿಟ್ ಪರ್ಚೇಸ್, ಕರೆಕ್ಟ್? ಕ್ರೆಡಿಟಲ್ಲಿ ನಾವು ಪರ್ಚೇಸ್ ಮಾಡಿದ್ದೇವೆ, ಕರೆಕ್ಟ್? ಡೇಟ್ ಆಲ್ಸೋ ಗಿವನ್ ಆನ್ ಡಿಸೆಂಬರ್ 24, 2017. So your date is also mentioned. Whenever date is given, write date here. Suppose if date is not given, use the serial number as 1, 2, 3. Okay. ಈಗ ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಅಲ್ಲಿ ವಿಚ್ ಅಂಡ್ ಆಲ್ ದ ಅಕೌಂಟ್ಸ್ ಆರ್ ಇನ್ವಾಲ್ವ್ಡ್. ಈಗ ಗೂಡ್ಸ್ ಪರ್ಚೇಸ್ ಮಾಡ್ತೀರಾ ಅಂದರೆ ಏನು ಅಕೌಂಟ್ ಬರುತ್ತೆ? ಪರ್ಚೇಸಸ್, ಕರೆಕ್ಟ್? One account is purchases. That means whenever you are buying commodity, you are getting what? That commodity in, correct? ಆ particular commodity ನಿಮಗೆ ಸಿಗುತ್ತೆ. So one account is
two accounts are here, correct? One is purchases account. ಸೊ ಸೆಕೆಂಡ್ ಒನ್ ಯಾವುದು? ಸೊ ಹಿಯರ್ ಕ್ಯಾಶ್ ಅಲ್ಲ, ಯಾಕಂದರೆ ನಾವು ಕ್ಯಾಶಲ್ಲಿ ಪರ್ಚೇಸ್ ಮಾಡಿದ್ದಲ್ಲ. ಸೊ ಹಿಯರ್ ಈಸ್ ಅ ಕ್ರೆಡಿಟರ್. ಹೂ ಈಸ್ ದ ಕ್ರೆಡಿಟರ್? ಗೋವಿಂದ್, ರೈಟ್? ವಿ ಪರ್ಚೇಸ್ ಆನ್ ಅ ಕ್ರೆಡಿಟ್ ಬೇಸಿಸ್. ಸೊ ಗೋವಿಂದ್ ಟ್ರೇಡರ್ ಈಸ್ ಅ ಕ್ರೆಡಿಟರ್. ಓಕೆ, ಈಗ ನಮಗೆ ಎರಡು ಅಕೌಂಟ್ ಯಾವುದು ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನಲ್ಲಿ ಇದೆ ಗೊತ್ತಾಯಿತು. ಸೊ ನಾವು ದಿಸ್ ಪರ್ಟಿಕ್ಯುಲರ್ ಪರ್ಚೇಸಸ್ ಈಸ್ ವಾಟ್? ಪರ್ಚೇಸಸ್ ಯಾವ ಗ್ರೂಪಿಗೆ ಬರುತ್ತೆ? ಅದು ಸ್ಟಾಕ್ ಅಲ್ವಾ? ಸ್ಟಾಕಲ್ಲಿ ಸಬ್ ಡಿವಿಷನ್ ಇದೆ. ಪರ್ಚೇಸಸ್, ಪರ್ಚೇಸ್ ರಿಟರ್ನ್, ಸೇಲ್ಸ್, ಸೇಲ್ಸ್ ರಿಟರ್ನ್ ಅಲ್ವಾ? ಸೊ ಇದೆಲ್ಲ ಗೂಡ್ಸ್ಗೆ ಬರುತ್ತೆ ಅಥವಾ ಸ್ಟಾಕಿಗೆ ಬರುತ್ತೆ. ಸೊ ದೇ ಆರ್ ದ ಸಬ್ ಡಿವಿಷನ್ ಅಂಡರ್ ಸ್ಟಾಕ್. ಸ್ಟಾಕಲ್ಲಿ ಬರುವ ಐಟಮ್ಸ್ ಯಾವುದು? ಪರ್ಚೇಸಸ್, ಪರ್ಚೇಸ್ ರಿಟರ್ನ್, ಸೇಲ್ಸ್, ಸೇಲ್ಸ್ ರಿಟರ್ನ್ ಅಲ್ವಾ? ಸೊ ಈಗ ಪರ್ಚೇಸಸ್ ಏನಿದು? ಇದು ಅಸೆಟ್. ಸೊ ದಿಸ್ ಪರ್ಟಿಕ್ಯುಲರ್ ಅಕೌಂಟ್ ಕಮ್ಸ್ ಅಂಡರ್ ಅಸೆಟ್ ಗ್ರೂಪ್, ಕರೆಕ್ಟ್? ಈಗ ಗೋವಿಂದ್ ಟ್ರೇಡರ್ ಕ್ರೆಡಿಟರ್ ಅಂದರೆ ಏನು? ಕಮ್ಸ್ ಅಂಡರ್ ಲ್ಯಾಬಿಲಿಟಿ ಗ್ರೂಪ್. ಸೊ ಇವರು ಲ್ಯಾಬಿಲಿಟಿ, ರೈಟ್? ನಾವು ವಿ ನೀಡ್ ಟು ಅಪ್ಲೈ ದ ರೂಲ್ ಫಾರ್ ಅಸೆಟ್. ಸೊ ಹಿಯರ್ ವೆನ್ ಪರ್ಚೇಸಸ್ ಮೀನ್ಸ್ ವಾಟ್? ಗೂಡ್ಸ್ ಕಮ್ಸ್ ಇನ್, ದ್ಯಾಟ್ ಮೀನ್ಸ್ ಸ್ಟಾಕ್ ಇನ್ಕ್ರೀಸಸ್. ಸೊ ವಾಟ್ ಈಸ್ ದ ರೂಲ್ ಫಾರ್ ಅಸೆಟ್? ಇನ್ಕ್ರೀಸಸ್ ಇನ್ ಅಸೆಟ್ ನೀಡ್ ಟು ಬಿ ಡೆಬಿಟೆಡ್. ಅರ್ಥ ಆಯ್ತಾ? ಇಲ್ಲಿ ರೂಲ್ ಏನು ಹೇಳುತ್ತೆ ಅಂದರೆ ಪರ್ಚೇಸಸ್ ಇನ್ಕ್ರೀಸ್ ಆಯಿತು, ದ್ಯಾಟ್ಸ್ ವೈ ವೆನ್ ಎವರ್ ದ ಅಸೆಟ್ ಇನ್ಕ್ರೀಸಸ್ ಇನ್ ಅಸೆಟ್ ನೀಡ್ ಟು ಬಿ ಡೆಬಿಟೆಡ್. ಸೊ ನಾವೇನು ಮಾಡ್ತೇವೆ? ಫಸ್ಟ್ ಡೇಟ್ ಬರೆಯುವ, ಡಿಸೆಂಬರ್ 24, 2017. So 24 December 2017. After writing date, we understood which particular account need to be debited. So debit ಮಾಡುವ account ಅನ್ನು first line ಅಲ್ಲಿ ಬರಿಬೇಕು. So that one is purchases account debit. Debit should be represented with the symbol with the alphabet DR, correct? D capital letter, R small letter. ಓಕೆ, ನೆಕ್ಸ್ಟ್ ಇದು ಲ್ಯಾಬಿಲಿಟೀಸ್. ಸೊ ಇಲ್ಲಿ ಲ್ಯಾಬಿಲಿಟಿ ಇನ್ಕ್ರೀಸ್ ಆಯಿತು, ನಮ್ಮಲ್ಲಿ ಬೇರೆಯವ್ರಿಗೆ ಕೊಡುವಂಥ ಹಣ ಇನ್ಕ್ರೀಸ್ ಆಯಿತು, ಲ್ಯಾಬಿಲಿಟಿ ಅಲ್ವಾ? ನಾವು ಗೋವಿಂದ್ ಟ್ರೇಡರ್ಗೆ 30,000 ಕೊಡಬೇಕು, ಕೊಟ್ಟಿಲ್ಲ, ಸೊ ಲ್ಯಾಬಿಲಿಟಿ ಇದೆ. ಸೊ ಇನ್ಕ್ರೀಸ್ ಇನ್ ಲ್ಯಾಬಿಲಿಟಿ ನೀಡ್ ಟು ಬಿ ಕ್ರೆಡಿಟೆಡ್ ಅಲ್ವಾ? ಡಿಕ್ರೀಸಸ್ ನೀಡ್ ಟು ಬಿ ಡೆಬಿಟೆಡ್, ಇನ್ಕ್ರೀಸಸ್ ನೀಡ್ ಟು ಬಿ ಕ್ರೆಡಿಟೆಡ್. ಸೊ ಇಲ್ಲಿ ಲ್ಯಾಬಿಲಿಟಿ ಇನ್ಕ್ರೀಸ್ ಆಯಿತು, ಅಸೆಟ್ ಕೂಡ ಇನ್ಕ್ರೀಸ್ ಆಯಿತು. ಅಸೆಟ್ ಇನ್ಕ್ರೀಸ್ ಆದರೆ ಡೆಬಿಟ್ ಮಾಡಬೇಕು, ಲ್ಯಾಬಿಲಿಟಿ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಮಾಡಬೇಕು. ಸೊ ಕ್ರೆಡಿಟ್ ಮಾಡುವ ಅಕೌಂಟನ್ನು ಬರೆಯುವಾಗ ಮಾರ್ಜಿನಿಂದ ಸ್ವಲ್ಪ ಸ್ಪೇಸ್ ಬಿಡಬೇಕು. ಸ್ಪೇಸ್ ಬಿಟ್ಟಾದ ನಂತರ ನಾವು ಟು ಯೂಸ್ ಮಾಡಿ ಯಾವ ಅಕೌಂಟ್ ಕ್ರೆಡಿಟ್ ಮಾಡ್ತೇವೆ ಅದು ಬರಿಬೇಕು. ಗೋವಿಂದ್ ಟ್ರೇಡರ್ ಅಕೌಂಟ್, ಕರೆಕ್ಟ್? ಸೊ ಇಷ್ಟು ಬರೆದಾದ ನಂತರ ಎಲ್ಲ ಫೋಲಿಯೋ ನಾವು ಖಾಲಿ ಬಿಡ್ತೇವೆ. ದೆನ್ ಡೆಬಿಟ್ ಮಾಡುವ ಅಮೌಂಟ್ ಎಷ್ಟು? ಪರ್ಚೇಸಸ್ ಅಕೌಂಟ್ ಡೆಬಿಟ್. ಹೌ ಮಚ್ ಇಸ್ ದ ಅಮೌಂಟ್? ಹಿಯರ್ ಗಿವನ್ 30,000, ರೈಟ್? ದೆನ್ ಸೆಕೆಂಡ್ ಒನ್, which is the account credited? Govind trader. What is the amount? With how much money we need to pay to Govind trader? ಎಷ್ಟು ಬಾಕಿ ಇದೆ? 30,000 ಕೊಡಲಿಕ್ಕಿದೆ. ಸಿ, transaction is entered now. Now we need to give what? Narration, additional information relating to this particular transaction. Narration ಬರೆಯುವಾಗ being ಅಂತ word use ಮಾಡಿ, being goods purchased from Govind on credit. ಸೊ ಇದು ನರೇಷನ್. ಈಗ ನಿಮಗೆ ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಏನಂತ ಅರ್ಥ ಆಗೋದಿದ್ರೆ ನೀವು ಇಲ್ಲಿ ಕೊಟ್ಟಿರುವ ನರೇಷನ್ ಓದಿದರೆ ಸಾಕು, ನಿಮಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ ಅಲ್ವಾ? ಬೀಯಿಂಗ್ ಗೂಡ್ಸ್ ಪರ್ಚೇಸ್ ಫ್ರಮ್ ಗೋವಿಂದ್ ಆನ್ ಕ್ರೆಡಿಟ್ ಅಂದರೆ ಸಾಲಕ್ಕೆ ನಾವು ಗೂಡ್ಸ್ ಪರ್ಚೇಸ್ ಮಾಡಿದ್ದೇವೆ ಅಂತ ಅರ್ಥ, ರೈಟ್? ಸೊ ಥ್ರೂ ದಿಸ್ ಪರ್ಟಿಕ್ಯುಲರ್ ನರೇಷನ್ ವಿ ಆರ್ ಗೋಯಿಂಗ್ ಟು ಗೆಟ್ clear information about the transaction. So once you are done with your first transaction, use or draw this particular line which indicates that this particular transaction ended. Okay, so next ಇದರ ಬಗ್ಗೆ ನಾವು ಪ್ರಾಕ್ಟಿಕಲ್ ಸಮ್ಸ್ ಇದೆ, ಅದನ್ನು ನಾವು ಜರ್ನಲ್ ಬುಕ್ಕಲ್ಲಿ ಎಂಟ್ರಿ ಮಾಡುವ. So in the next class I am going to explain about the practical sums. Okay, if you are having any doubt please ask me.